ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ರವೆ ಉಂಡೆ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು, ಸಿಂಪಲಾಗಿ ಮಾಡ್ಕೋಬೋದು. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲ್ನ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್. ನೋಡಿ, 2 kg ಅಷ್ಟು ರವೆಯನ್ನು ತೊಗೊಂಡಿದ್ದೀವಿ. 4 ಸತಿ ಹಾಕ್ಕೊಂಡು ಅರ್ಧ kg ಅಷ್ಟು ಮಾತ್ರ ಹಾಕ್ಕೊಂಡು ಹುರ್ಕೋಬೇಕು. ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಒಂದೇ ಸರ್ತಿ ಹಾಕ್ಕೊಂಡ್ರೆ ಉರಿಯೋಕ್ಕಾಗಲ್ಲ, ಸರಿಯಾಗಿ ಉರಿಯೋದಿಲ್ಲ ರವೆ, ಹಾಗಾಗಿ ಇರುತ್ತೆ. ಅರ್ಧ kg ಹಾಕ್ಕೊಂಡು ಹುರ್ಕೊಂಡ್ರೆ ಕ್ಲೀನಾಗಿ ಹುರ್ಕೋಬೋದು. ನೀಟಾಗಿ ನೋಡಿ ಎಲ್ಲ ಹುರ್ಕೊಂಡಿದ್ದೀವಿ. ನೋಡಿ, ಬ್ರೌನ್ ಕಲರ್, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ರವೆ ಹೇಗೆ ಹುರ್ಕೊಂಡ್ರೆ ಹಾಗಿರುತ್ತೆ ರವೆ ಉಂಡೆ. ನೋಡಿ, ಈಗ 50 ಗ್ರಾಮ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀವಿ. ತುಪ್ಪ ಸ್ವಲ್ಪ ಕಾಯಬೇಕು. ನೋಡಿ, ಕಾದಿದೆ. ಈಗ ಒಂದು 50 ಗ್ರಾಮ್ನಷ್ಟು ಗೋಡಂಬಿ, 50 ಗ್ರಾಮ್ನಷ್ಟು ದ್ರಾಕ್ಷಿ ಹಾಕ್ಕೊತಾ ಇದ್ದೀವಿ. ಅದ್ರಾಗೇ 2 ಕಾಯಿ ಒಣಕೊಬ್ಬರಿಯನ್ನು ತಗೊಂಡು ಅದನ್ನು ಸಣ್ಣದಾಗಿ ಪೀಸ್ಗಳನ್ನು ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಏಲಕ್ಕಿ ಎಲ್ಲ ಸೇರಿಸಿ ನೋಡಿ, ಇದೆಲ್ಲ ಫ್ರೈ ಆದಮೇಲೆ ಮಿಕ್ಸಿಗೆ ಹಾಕ್ಕೊಂಡಂಥ ಒಣಕೊಬ್ಬರಿಯನ್ನು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನ ಈಗ ಹಾಕ್ಕೋಬೇಕು. ಫ್ರೈ ಆದಮೇಲೆ ನೋಡಿ ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಒಣಕೊಬ್ಬರಿಯನ್ನು ಅದರಲ್ಲಿ ಹಾಕ್ಕೊಂಡು ಲೈಟಾಗಿ ಸುಮ್ಮನೆ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಇಲ್ಲಾಂದರೆ ನಾವು ಹಾಗೆ ಹಾಕ್ಕೊತೀವಂದ್ರೂ ಹಾಗೇನೂ ಸಹ ಹಾಕ್ಕೋಬೋದು. ಫ್ರೈ ಬೇಕಾದರೆ ಮಾಡ್ಕೋಬೋದು. ಸುಮ್ಮನೆ ಹಾಗೆ ಲೈಟಾಗಿ ಒಣಕೊಬ್ಬರಿಯನ್ನು ರವೆ ಹಾಕ್ಕೊಂಡು ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೋಡಿ, ಈಗ ಸಕ್ಕರೆ 2 kg ಅಷ್ಟು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಒಂದು ಸತಿ. ನೋಡಿ, ಎಲ್ಲ ಸಕ್ಕರೆ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಾಲು ಮತ್ತು ನೀರನ್ನು ಕಾಯಿಸ್ಕೊಂಡು ಇಟ್ಕೊಂಡಿರಬೇಕು. ಹಾಲು ನೀರು 2 ಸೇರಿಸಿ ನೋಡಿ ಎಲ್ಲ ಮಿಕ್ಸ್ ಆಗಿದೆ. 2 ಕಾಯಿಸ್ಕೊಂಡು ಮಡ್ಕೊಂಡಿದ್ದು ಅದರಲ್ಲಿ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಂಡೆಗಳು ಕಟ್ಕೋಬೇಕು. ನೋಡಿ, ಎಲ್ಲ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀವಿ. ಮಿಕ್ಸ್ ಆಗಿದೆ. ಒಂದು ವಾರ ಬೇಕಾದರೆ ಸ್ಟೋರೇಜ್ ಮಾಡ್ಕೋಬೋದು, ಏನೂ ಆಗಲ್ಲ. ನೋಡಿ, ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀವಿ, ಸೈಡಿಗೆ ತೊಗೊಂಡ್ಬಿಟ್ಟಿದ್ದೀವಿ ಪಕ್ಕಕ್ಕೆ. ನೋಡಿ, ಆ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಉಂಡೆಗಳು ಕಟ್ಕೋಬೇಕು. ಹಾಲು ನೀರು ಕಾಯಿಸ್ಕೊಂಡು ಹಾಕ್ಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಹೀಗೆ ಫ್ರೆಂಡ್ಸ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ರವೆ ಉಂಡೆ ಸಿಂಪಲಾಗಿ ಮಾಡ್ಕೋಬೋದು. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.